ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಲೆಕ್ಚರ್ ಸಿರೀಸ್ ಈ ಒಂದು ಭಾಗ ಏನು ಮಾಡ್ತಿದ್ದೇನೆ, ಸೊ ಇದು 4ನೇ ಲೆಸನ್ನು. ಸೊ ಇದರಲ್ಲಿ ನಾನು ಇಂಟರ್ಪ್ರಿಟೇಷನ್ ಕ್ಲಾಸ್ ಅದರ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ತಿದ್ದೇನೆ. ಸೊ ಈ ಟೋಟಲ್ ಒಂದು ವಿಡಿಯೋ 3 ಭಾಗಗಳನ್ನಾಗಿ ವಿಂಗಡಿಸಿ ಸೆಕ್ಷನ್ 3 ಅದರಲ್ಲಿ ಬೇರೆ 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 ಇಂಟರ್ಪ್ರಿಟೇಷನ್ಗಳನ್ನು ಅಥವಾ ಬೇರೆ ಬೇರೆ ಡೆಫಿನೇಷನ್ಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇದು ಮೊದಲನೇ ಭಾಗ ಇಂಟರ್ಪ್ರಿಟೇಷನ್ ಕ್ಲಾಸ್ ಲೆಸನ್ ನಂಬರ್ 4 ಇಂಟ್ರಡಕ್ಷನ್. ಸೆಕ್ಷನ್ 3 ಯಾವ್ಯಾವ ಡೆಫಿನೇಷನ್ಸ್ ಇದೆ, ಎಷ್ಟು ಡೆಫಿನೇಷನ್ಸ್ ಇದೆ, ಅಥವಾ ಬೇರೆ ಯಾವುದಾದ್ರು ಆ್ಯಕ್ಟ್ದ ಮೀನಿಂಗನ್ನು ಈ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಇಂಪೋರ್ಟ್ ಮಾಡಿದಾರಾ, ಸೊ ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಒಟ್ಟಾಗಿ ಎಷ್ಟು ಡೆಫಿನೇಷನ್ಸ್ ಇದೆ, ಡೆಫಿನೇಷನ್ಸ್ ಇನ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಟೋಟಲ್ ಆಗಿ ಒರಿಜಿನಲಿ 10 ಡೆಫಿನೇಷನ್ಸ್ ಇತ್ತು. ಸೊ ಯಾವ್ಯಾವುದು ಅದೆಲ್ಲ ಡೆಫಿನೇಷನ್ ಅಂತ ನೋಡಿದರೆ, ಮೊದಲನೇದಾಗಿ ಕೋರ್ಟ್ ಅಂದರೆ ಏನು, ಜಡ್ಜಸ್, ಮ್ಯಾಜಿಸ್ಟ್ರೇಟ್ಸ್ ಮತ್ತು ಯಾರ್ಯಾರು ಬರ್ತಾರೆ ಅದು ನೋಡ್ತೇವೆ. ಹಾಗೆ ಫ್ಯಾಕ್ಟ್. ಸೊ ನಾವು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು ಫ್ಯಾಕ್ಟಿನ ಇಶ್ಯೂ ಮತ್ತು ರೆಲೆವೆಂಟ್ ಫ್ಯಾಕ್ಟ್ಸ್. ಸೊ ಅದಕ್ಕೋಸ್ಕರ ಫ್ಯಾಕ್ಟಿನ ಇಶ್ಯೂ ಅಂತ ಏನಂತ ತಿಳ್ಕೊಳ್ಳಿಕ್ಕೆ ಮೊದಲು ನಾವು ಫ್ಯಾಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಓಕೆ, ಸೊ ಫ್ಯಾಕ್ಟ್ ಅನ್ನೋದು ಕೂಡ ಡೆಫಿನೇಷನ್ ಕೊಟ್ಟಿದ್ದಾರೆ. ಹಾಗೆ ರೆಲೆವೆಂಟ್ ಅಂದರೆ ಏನು, ಸೊ ರೆಲೆವೆಂಟ್ ಫ್ಯಾಕ್ಟ್ ಅಂದರೆ ಬೇರೆ, ರೆಲೆವೆಂಟ್ ಯಾವ್ದ್ಯಾವುದು ಫ್ಯಾಕ್ಟ್ ರೆಲೆವೆಂಟ್ ಆಗುತ್ತೆ ಹೇಳೋದಕ್ಕೆ ಕೇವಲ ರೆಲೆವೆಂಟ್ ಹೇಳುವಂಥ ಅರ್ಥವನ್ನು ಕೊಟ್ಟಿದ್ದಾರೆ. ಹಾಗೆ ಫ್ಯಾಕ್ಟ್ಸ್ ಇನ್ ಇಶ್ಯೂ. ಸೊ ಇದು ನಾವು ಸೆಕ್ಷನ್ 5 ತುಂಬ ಇಂಪಾರ್ಟೆಂಟು. ಸೆಕ್ಷನ್ 5 ಏನು ಹೇಳ್ತಾರೆ, ಕೇವಲ ಫ್ಯಾಕ್ಟ್ಸ್ ಇನ್ ಇಶ್ಯೂ ಮತ್ತು ರೆಲೆವೆಂಟ್ ಫ್ಯಾಕ್ಟ್ಸ್ ಅವುಗಳನ್ನು ಮಾತ್ರ ಎವಿಡೆನ್ಸ್ ಆಗಿ ಕೊಡ್ಬೋದು, ಅವನ್ನು ಬಿಟ್ಟು ಬೇರೆ ಯಾವ ರೀತಿಯ ಫ್ಯಾಕ್ಟ್ಸನ್ನು ಎವಿಡೆನ್ಸ್ ಆಗಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ ಅದನ್ನು ಪರಿಗಣಿಸಬಾರ್ದು ಅಂತಲೇ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ರೆಲೆವೆಂಟ್ ಫ್ಯಾಕ್ಟ್ಸ್ ಅಂದರೆ ಯಾವುದು, ಅದು ನಾವು ಸೆಕ್ಷನ್ 5 ಸೆಕ್ಷನ್ 55 ತನಕ ನಾವು ರೆಲೆವೆಂಟ್ ಫ್ಯಾಕ್ಟ್ಸ್ಗಳದ್ದೇ ತುಂಬ ನಾವು ಓದ್ತಾ ಹೋಗ್ತೇವೆ. ತುಂಬ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳವೆಲ್ಲ. ಸೊ ಅದಕ್ಕೋಸ್ಕರ ಈ ಎಲ್ಲ ಶಬ್ದಗಳು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಫ್ಯಾಕ್ಟ್ ಅಂದ್ರೇನು, ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂದ್ರೇನು, ರೆಲೆವೆಂಟ್ ಅಂದ್ರೇನು, ಯಾವುದಾದ್ರು ರೆಲೆವೆಂಟ್ ಫ್ಯಾಕ್ಟ್ಸ್ಗಳು ಆಗ್ತವೆ. ಸೊ ಅದೆಲ್ಲವೂ ಕೂಡ ಮುಖ್ಯವಾದದ್ದು. ಸೊ ಪ್ರತಿಯೊಂದು ಡೆಫಿನೇಷನ್ಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಡಾಕ್ಯುಮೆಂಟ್ ಅಂದ್ರೇನು, ಡಾಕ್ಯುಮೆಂಟ್ ಕೂಡ ತುಂಬ ಮುಖ್ಯವಾಗಿ ಇದರಲ್ಲಿ ಮಹತ್ತರವಾದ ಒಂದು ಎಕ್ಸಾಂಪಲ್ಸ್ಗಳು ಕೇಳ್ತಾರೆ. ಕೆಲವೊಂದು ಸಲ ಒಂದು ಕ್ಯಾರಿಕೇಚರ್ ಡಾಕ್ಯುಮೆಂಟ್ ಆಗುತ್ತಾ, ಇನ್ಸ್ಕ್ರಿಪ್ಷನ್ ಡಾಕ್ಯುಮೆಂಟ್ ಆಗುತ್ತಾ, ಆ ಥರ ಎಲ್ಲ ಕ್ವಶನ್ಗಳು ಕೇಳುವಾಗ ಸೊ ನಮಗೆ ಡಾಕ್ಯುಮೆಂಟ್ ಅಂದರೆ ಏನಂತ ಗೊತ್ತಿರಬೇಕು. ಅದ್ರ ಜೊತೆಗೆ ಎವಿಡೆನ್ಸ್. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ಆ ಮುಖ್ಯವಾದ ಶಬ್ದ ಏನು, ಎವಿಡೆನ್ಸ್. ಸೊ ಈ ಒಂದು ಎವಿಡೆನ್ಸ್ ಹೇಳುವಂಥ ಶಬ್ದ ಎಕ್ಸ್ಕ್ಲೂಸಿವಾ ಅಥವಾ ಇದ್ರ ಬಿಟ್ಟು ಬೇರೆ ಯಾವುದಾದ್ರೂ ಎವಿಡೆನ್ಸ್ಗಳ ಕೂಡ ಅಡ್ಮಿಸಿಬಲ್ ಇರುತ್ತಾ ಕೋರ್ಟಲ್ಲಿ, ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಸೊ ಅದರದ್ದೆಲ್ಲ ಡಿಸ್ಕಷನನ್ನು ಡೀಟೇಲ್ ಆಗಿ ನಾವು ನೋಡೋಣ 1 by 1. ಆದರೆ ಫಸ್ಟಿಗೆ ನಾವು ಒಂದು ಓವರ್ವ್ಯೂ ಅಂತ ಒಂದು ಕ್ಲಿಯರ್ ಆಗಿ ಒಂದು ಪಿಕ್ಚರನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಈ ಶಬ್ದಗಳಿವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದ್ರ ಜೊತೆಗೆ ಪ್ರೂವ್ಡ್. ಸೊ ಪ್ರೂವ್ಡ್, ಡಿಸ್ಪ್ರೂವ್ಡ್ ಮತ್ತು ನಾಟ್ ಪ್ರೂವ್ಡ್, ಇದು 3 ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಪ್ರೂವ್ಡ್ ಮತ್ತು ನಾಟ್ ಪ್ರೂವ್ಡ್ ಅಂದ್ರೇನು, ಡಿಸ್ಪ್ರೂವ್ಡ್ ಅಂದ್ರೇನು, ಯಾವುದು ಯಾವ್ದ್ರದ್ದು ಅಪೋಸಿಟ್ಟು ಅದೆಲ್ಲವೂ ನಾವು ತಿಳ್ಕೊಳ್ಬೇಕು. ಇಲ್ಲಾಂದರೆ ಒಂದು ವಿಷಯವನ್ನು ಪ್ರೂವ್ ಆಯಿತಾ ಅದು ನಾವು ಹೇಳ್ಬೋದು, ಅಥವಾ ಡಿಸ್ಪ್ರೂವ್ಡ್ ಆಯಿತಾ ನಾಟ್ ಪ್ರೂವ್ಡ್ ಆಯಿತಾ, ಆ ಒಂದು ಅರ್ಥದಲ್ಲೇ ತುಂಬ ವ್ಯತ್ಯಾಸ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ 3 ಒಟ್ಟಿಗೆ ಓದಿ ಡಿಫ್ರೆನ್ಸನ್ನು ಕೇಳ್ಬೋದು. ಪ್ರೂವ್ಡ್, ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೂವ್ಡ್, ಡಿಸ್ಪ್ರೂವ್ಡ್ ಆ್ಯಂಡ್ ನಾಟ್ ಪ್ರೂವ್ಡ್ ಅಂತ ಕೇಳ್ಬೋದು. ಅಥವಾ ಬೇರೆ ಥರ ಕ್ವಶನ್ ಅಂದರೆ ವಾಟ್ ಈಸ್ ಅ ಡಾಕ್ಯುಮೆಂಟ್ ಅಂತ ಕೇಳ್ಬೋದು. ಗಿವ್ ಎವಿಡೆನ್ಸ್, ಗಿವ್ ಇಲಿಸ್ಟ್ರೇಷನ್ಸ್ ಫಾರ್ ಎವಿಡೆನ್ಸ್ ಅಂತ ಕೇಳ್ಬೋದು. ಅಥವಾ ಡಿಸ್ಕಸ್ ದಿ ಡೆಫಿನೇಷನ್ ಗಿವನ್ ಅಂಡರ್ ಸೆಕ್ಷನ್ 3 ಅಂತ ಹಾಗೆ ಕೇಳ್ಬೋದು. ಸೊ ಹೂ ಅಮಾಂಗ್ ದಿ ಫಾಲೋವಿಂಗ್ ಕಮ್ಸ್ ಅಂಡರ್ ದಿ ಡೆಫಿನೇಷನ್ ಆಫ್ ಅ ಕೋರ್ಟ್ ಅಂತ ಕೇಳಿ ತಹಸೀಲ್ದಾರ್, ಕಮಿಷನರ್ ಅಂತೆಲ್ಲ ಕೊಟ್ಟು ವೆದರ್ ಡೂ ದೇ ಫಾರ್ಮ್ ಅ ಕೋರ್ಟ್ ಅಂತ ಕೇಳ್ಬೋದು. ಹಾಗೆ ಜುಡಿಷಿಯಲ್ ಪ್ರೊಸೀಡಿಂಗ್, ನಾನು ಆಲ್ರೆಡಿ ಹಿಂದಿನ ಲೆಸನಲ್ಲಿ ಹೇಳಿದ್ದೆ ಸೆಕ್ಷನ್ 1 ಜುಡಿಷಿಯಲ್ ಪ್ರೊಸೀಡಿಂಗ್ ಅಂದರೆ ಏನು ಅಂತ. ಸೊ ಅದೇ ರೀತಿಯಲ್ಲಿ ಜುಡಿಷಿಯಲ್ ಪ್ರೊಸೀಡಿಂಗ್ ಯಾವುದ್ಯಾವುದು ಜುಡಿಷಿಯಲ್ ಪ್ರೊಸೀಡಿಂಗ್ ಬರುತ್ತೋ ಅದೇ ರೀತಿಯಲ್ಲಿ ಯಾವುದ್ಯಾವುದು ಕೋರ್ಟ್ ಹೇಳುವಂಥ ಡೆಫಿನೇಷನ್ ಬರುತ್ತೆ, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಓಕೆ, ಸೊ ಇದಿಷ್ಟು 10 ಡೆಫಿನೇಷನ್ಗಳು. ಇದ್ರ ಜೊತೆಗೆ ಇಂಡಿಯಾ ಅಂದರೆ ಏನು ಅಂತ ಕೂಡ ನಾವು ನೋಡ್ಕೊಳ್ಬೇಕು. ಸೊ ಇಂಡಿಯಾ ಹೇಳುವಂಥದ್ದು ಮುಂಚೆ ಎಕ್ಸ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಒಂದು ಕ್ಲಾಸ್ ಇತ್ತು. ಆದರೆ ಈಗ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಥವಾ ಕೆಲವೊಂದು ನೋಟಿಫಿಕೇಷನ್ಗಳ ಪ್ರಕಾರ ವಿತ್ ಎಫೆಕ್ಟ್ ಫ್ರಮ್ 2019 ಜಮ್ಮು ಆ್ಯಂಡ್ ಕಾಶ್ಮೀರ್ ಕೂಡ ಇನ್ಕ್ಲೂಸಿವ್ ಆಗುತ್ತೆ. ಸೊ ಇಟ್ಸ್ ಅಪ್ಲಿಕೇಬಲ್ ಟು ದ ಹೋಲ್ ಆಫ್ ಇಂಡಿಯಾ ಅಂತ ಹಾಗೆ ನಾವು ಪರಿಗಣಿಸಬೇಕಾಗತ್ತೆ. ಸೊ ಇವೆಲ್ಲವೂ ಕೂಡ ಮುಖ್ಯವಾಗಿ ಮೂಲದಲ್ಲಿ ಇರುವಂತಹ ಒಂದು
ಎವಿಡೆನ್ಸ್ ಆ್ಯಕ್ಟ್ ಡೆಫಿನೇಷನ್ ಶಬ್ದಗಳು. ಇವನ್ನು ಬಿಟ್ಟು ಇನ್ನೂ ಕೆಲವೊಂದು ಡೆಫಿನೇಷನ್ಗಳಿವೆ. ಆದರೆ ಆ ಡೆಫಿನೇಷನ್ಗಳನ್ನು ನಾವು ಬೇರೆ ಒಂದು ಆ್ಯಕ್ಟ್ಗಳ ಮುಖಾಂತರ ನಾವು ತಗೊಳ್ತೇವೆ. ಸೊ ಆ ಶಬ್ದಗಳು ಯಾವುದ್ಯಾವುದು ನಾವು ಈಗ ನೋಡಿರುವ ಹಾಗೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಕೂಡ ನಾವು ಈಗ ಪರಿಗಣಿಸ್ತೇವೆ. ಮುಂಚೆ ಹೇಗೆ ಓರಲ್ ಎವಿಡೆನ್ಸ್ ಇತ್ತು, ಹಾಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇತ್ತು, ಅದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು. ಸೊ ಆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ಶಬ್ದಗಳಿವೆ. ಸೊ ಆ ಶಬ್ದಗಳು ಎಲ್ಲಿ ನಮಗೆ ಸಿಗ್ತವೆ? ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಆಲ್ರೆಡಿ ಈ ಒಂದು ಡೆಫಿನೇಷನ್ಗಳನ್ನ ಕೊಡಲಾಗಿದೆ. ಸೊ ಅದೇ ಮೀನಿಂಗನ್ನು ಇಲ್ಲಿ ಅಸೈನ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಈ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಕಂಡು ಬರುವಂಥ ಯಾವುದಾದ್ರು ಶಬ್ದಗಳಿದ್ದರೆ ಈ ಕೆಳಗೆ ಕಾಣಿರುವಂಥ ನಾನು ಈಗ ತೋರಿಸ್ತಾ ಇದ್ದಲ್ಲ. ಸೊ ಇಲ್ಲಿ 9 ಶಬ್ದಗಳಿವೆ. ಸರ್ಟಿಫೈಯಿಂಗ್ ಅಥಾರಿಟಿ, ಎಲೆಕ್ಟ್ರಾನಿಕ್ ಸಿಗ್ನೇಚರ್, ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಸರ್ಟಿಫಿಕೇಟ್, ಎಲೆಕ್ಟ್ರಾನಿಕ್ ಫಾರ್ಮ್, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್, ಇನ್ಫಾರ್ಮೇಷನ್, ಸೆಕ್ಯೂರ್ ಎಲೆಕ್ಟ್ರಾನಿಕ್ ರೆಕಾರ್ಡ್, ಸೆಕ್ಯೂರ್ ಡಿಜಿಟಲ್ ಸಿಗ್ನೇಚರ್, ಹಾಗೆ ಸಬ್ಸ್ಕ್ರೈಬರ್. ಸೊ ಇಲ್ಲಿ ಕಾಣುವ ಹಾಗೆ 9 ಶಬ್ದಗಳೇನಿವೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂಥದ್ದು. ಇವನ್ನು ಕೂಡ ಇಂಟರ್ಪ್ರಿಟೇಷನ್ ಕ್ಲಾಸಲ್ಲಿ ಹೇಳಿದ್ದಾರೆ, ಆದರೆ ಸಪ್ರೇಟಾಗಿ ಡೆಫಿನೇಷನ್ ಕೊಟ್ಟಿಲ್ಲ. ಏನು ಹೇಳ್ತಾರೆ, ನೀವು ಈ ಒಂದು ಡೆಫಿನೇಷನ್, ಈ ಒಂದು ಅರ್ಥ ತಿಳ್ಕೊಳ್ಬೇಕೆಂದರೆ ಈ ಶಬ್ದಗಳು ನೀವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ರೆಫರ್ ಮಾಡಿ ಸೇಮ್ ಮೀನಿಂಗನ್ನು ಇಲ್ಲಿ ಅಸೈನ್ ಮಾಡಲಿಕ್ಕೆ ಆಗಿದೆ ಅಂತ ಹೇಳಿರುವಂಥದ್ದು. ಓಕೆ, ಸೊ ಇದಿಷ್ಟು ಒಂದು ನಮ್ಮ ಇಂಟರ್ಪ್ರಿಟೇಷನ್ ಕ್ಲಾಸ್ ಸೆಕ್ಷನ್ 3 ಒಂದು ಡೆಫಿನೇಷನ್. ಓಕೆ, ಸೊ ಹೀಗಿರುವಾಗ ಖಂಡಿತವಾಗಿಯೂ ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ ಯಾವುದ್ಯಾವುದು ಶಬ್ದಗಳಿವೆ ಅಂತ. ಅದನ್ನು ಕಂಟಿನ್ಯೂಸ್ ಆಗಿ ರಿವೈಸ್ ಮಾಡ್ತಾ ಇರಿ. ಮುಂದಿನ ಲೆಸನ್ ನಂಬರ್ 5 ನಾನು ಡೀಟೇಲ್ ಆಗಿ ಪ್ರತಿಯೊಂದು ಶಬ್ದಗಳದ್ದು ಇನ್ಫಾರ್ಮೇಷನ್, ಅದು ಡೆಫಿನೇಷನ್ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ಸೊ ಆಲ್ರೆಡಿ ನಾನು ಅನ್ಅಕಾಡೆಮಿ ಬಗ್ಗೆ ಕೆಲವೊಂದು ನಿಮಗೆ ಡೀಟೇಲ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಹೊಸದಾಗಿ ಪ್ಲಸ್ ಕೋರ್ಸ್ CPC ಅಂದರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಮೇಲೆ ಕಂಡಕ್ಟ್ ಆಗ್ತಾ ಇದೆ. ಸೊ ಕೆಲವರು ತುಂಬ ಜನ ಹೇಳಿದ್ರು ನನಗೆ ಲಿಂಕ್ ವರ್ಕ್ ಆಗ್ತಾ ಇಲ್ಲ ಅಥವಾ ಹೇಗೆ ಕ್ಲಾಸಸ್ಗಳನ್ನು ನೋಡೋದಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಹಾಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ನಿಮಗೆ ಒಂದು ಸಣ್ಣ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೇನೆ. ಹೇಗೆ ನಂದು ರೆಕಾರ್ಡೆಡ್ ಲೆಕ್ಚರ್ಸ್, ಸೊ ಆಲ್ರೆಡಿ ನಾನು ಅಬೌಟ್ 50 to 60 ರೆಕಾರ್ಡೆಡ್ ಲೆಕ್ಚರ್ಸ್ ಇದೆ. ಸೊ ಅವೆಲ್ಲವೂ ಕೂಡ ನೋಡಿ, ಯಾರಿಗೆ ಕಷ್ಟ ಆಗುತ್ತೆ ಓದಲಿಕ್ಕೆ ಆಗೋದಿಲ್ಲ, ಎಲ್ಲ ಯೂಟ್ಯೂಬಲ್ಲಿ ಸಿಗೋದಿಲ್ಲ ನಂದು ಲೆಕ್ಚರ್ಸ್. ಸೊ ಅನ್ಅಕಾಡೆಮಿಲೂ ಕೂಡ ನೀವು ವಾಚ್ ಮಾಡ್ಬೋದು. ಹಾಗೆ ಲೈವ್ ಕ್ಲಾಸಸ್ ಇನ್ನೂ ಕಂಡಕ್ಟ್ ಆಗ್ತಾ ಇದೆ. ಸೊ ಅವೆಲ್ಲವುಗಳ ಲಿಂಕನ್ನು ಕೊಟ್ಟಿದ್ದೇನೆ. ಸೊ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಪ್ರೊಫೈಲ್ ಲಿಂಕ್ ಇರುತ್ತಲ್ಲ, ಸೊ ಆ ಪ್ರೊಫೈಲ್ ಲಿಂಕನ್ನು ಕ್ಲಿಕ್ ಮಾಡಿ ಅದು ಡೈರೆಕ್ಟಾಗಿ ಇಲ್ಲಿ ತೊಗೊಂಡು ಹೋಗುತ್ತೆ. ಅಲ್ಲಿಂದ ಹೇಗೆ ಸರ್ಚ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಸೊ ಇಲ್ಲಿ ನಂದು ಪ್ರೊಫೈಲ್ ಅಂತ ನಿಮಗೆ ಏನು ಕಾಣ್ತಾ ಇದೆ. ಸೊ ಇಲ್ಲಿ ಪ್ರೊಫೈಲ್ಗೆ ಹೋದಾಗ ಇಲ್ಲಿ ಇದೆಲ್ಲ ಮೇಲೆ ಕಾಣುವಂಥದ್ದು ಪ್ಲಸ್ ಕೋರ್ಸ್ಗಳದ್ದು, ಹಾಗೆ ಸ್ಪೆಷಲ್ ಕ್ಲಾಸಸ್ಗಳು ಇರ್ತವೆ. ಸೊ ಇದೆಲ್ಲ ಯಾವಾಗ ಆಗಿರುವಂಥದ್ದು ಅದು. ಸೊ ಅದನ್ನು ಸಿ ಆಲ್ ಅಂತ ಮಾಡಿದರೆ ನೀವು ಇದನ್ನು ಲ್ಯಾಪ್ಟಾಪಲ್ಲಿ ತೋರಿಸ್ಕೊಡ್ತಿದ್ದೇನೆ. ನಿಮ್ಮ ಮೊಬೈಲಲ್ಲಿ ಇಂಟರ್ಫೇಸ್ ಬೇರೆ ರೀತಿಯಲ್ಲಿ ಕಾಣ್ಬೋದು, ಅದೇ ಸಬ್ಜೆಕ್ಟ್ ಒಂದೇ. ಸೊ ನಿಮಗೆ ಇಲ್ಲಿ ಎಲ್ಲ ರೀತಿಯ ಇದೊಂದು ಕಾಣ್ಬೋದು. ಕೆಲವೊಂದು ಕನ್ನಡ ಕ್ಲಾಸಸ್ ಮಾಡಿದ್ದೇನೆ. ಸೊ ಈಗ ಸದ್ಯಕ್ಕೆ ಒಂದು ಕನ್ನಡ ಕ್ಲಾಸ್ ಮಾಡಿದ್ದೇನೆ. ಸೊ ಕನ್ನಡ ಅಂತ ಸೆಲೆಕ್ಟ್ ಮಾಡಿದರೆ ನೋಡಿ, ಇಲ್ಲಿ ಆಲ್ರೆಡಿ ನಿನ್ನೆ ಒಂದು ಕ್ಲಾಸ್ ಆಗಿದೆ, ಪ್ರಿಪ್ರೇಷನ್ ಸ್ಟ್ರಾಟಜೀಸ್ ಫಾರ್. ಹಾಗೆ ಇನ್ನು ಮುಂದೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅದರದ್ದು ಒಂದು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇನೆ. ಸೊ ಅದು ಕೂಡ ನಿಮಗೆ ಬರುತ್ತೆ. ಹಾಗೆ ಯೂಶ್ವಲಿ ಇಂಗ್ಲೀಷಲ್ಲಿ ಹೆಚ್ಚಾಗಿ ಕ್ಲಾಸಸ್ಗಳಿವೆ. ನಿಮಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇದ್ದರೆ ಅದನ್ನು ಅಟೆಂಡ್ ಆಗಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಈಗ ಮಾಡ್ತಾ ಇರುವಂಥದ್ದು. ಹಿಂದೆ ಕಾಂಟ್ರಾಕ್ಟ್ ಆ್ಯಕ್ಟ್ ಲೆಕ್ಚರ್ ಸೀರೀಸ್ ಮಾಡಿದ್ದೆ. ಹಾಗೆ ಜಡ್ಜ್ಮೆಂಟ್ ರೈಟಿಂಗ್ ಇದು ತುಂಬ ಕ್ಲಾಸಸ್ಗಳನ್ನು ಮಾಡಿದ್ದೇನೆ. ಮಾಕ್ ಟೆಸ್ಟ್ಗಳು, ಕರ್ನಾಟಕ ಪೇಪರ್ ಅದೆಲ್ಲವೂ ಕೂಡ ಮಾಡಿದ್ದೇನೆ. ಸೊ ಅವೆಲ್ಲವೂ ಕೂಡ ನಿಮಗೆ ಫ್ರೀಯಾಗಿ ವಾಚ್ ಮಾಡ್ಬೋದು. ಇಲ್ಲಿ ಕಾಣ್ತಾ ಇರುವಾಗೆ ಫ್ರೀ ಲೈವ್ ಕ್ಲಾಸಸ್ ಆಲ್ರೆಡಿ ಆಗಿರುವಂಥದ್ದು. ಓಕೆ, ಸೊ ಇನ್ನು ಮುಂದೆ ಫ್ರೀ ಲೈವ್ ಕ್ಲಾಸಸ್ಗಳು ಕೂಡ ಇವೆ. ಸೊ ಅವನ್ನು ನೀವು ಹೊಸದಾಗಿ ಯೂಸರ್ಸ್ ಇದ್ದರೆ, ನಿಮ್ಗೆ ಗೊತ್ತಿಲ್ಲ ಹೇಗೆ ನೋಡೋದು ಅಂತ ಇದ್ದರೆ, ಆವಾಗ ನೀವು ಏನು ಮಾಡ್ಬೋದು, ಅಪರ್ಣಲ ಅಂತ ಕೋಡ್ ಹಾಕಿದರೆ ಅನ್ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ, ಆವಾಗ ನಿಮಗೆ ಡೈರೆಕ್ಟಾಗಿ ನನ್ನ ಕ್ಲಾಸಸ್ಗಳ ನೋಟಿಫಿಕೇಷನ್ ಬರುತ್ತೆ. ನನ್ನ ಪ್ರೊಫೈಲ್ ಫಾಲೋ ಮಾಡಿ ಹಾಗೆ ಆ ಒಂದು ಕ್ಲಾಸದು ಒಂದು ನೋಟಿಫೈ ಮಿ ಅಂತ ಮಾಡಿದರೆ ನಿಮಗೆ ಆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ಪ್ಲಸ್ ಕೋರ್ಸ್ ಅಂತ ಇದೆ. ಸೊ ಪ್ಲಸ್ ಕೋರ್ಸು ಈಗ ರೀಸೆಂಟಾಗಿ ನಂದು ಇಲ್ಲಿ ಕಾಣ್ತಾ ಇರುವಂಥದ್ದು ಎಲ್ಲ ಇಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಮೇಲೆ ಕೆಲವೊಂದು ಕೋರ್ಸ್ಗಳನ್ನು ಮಾಡಿದ್ದೇನೆ. ಹಾಗೆ ಪ್ಲೀಡಿಂಗ್ಸ್ಗಳ ಮೇಲೆ, ಹಾಗೆ ಎವಿಡೆನ್ಸ್ ಆ್ಯಕ್ಟ್ ಈಗ ಹೊಸದಾಗಿ ಆಗ್ತಾ ಇರುವಂಥದ್ದು. ಹೊಸದಾಗಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಿದ್ದೇನೆ. ಸೊ ಅದು ಕೂಡ ಒಂದು 15 ಲೆಸನ್ಸ್ ಇರುವಂತಹ ಒಂದು ಕ್ಲಾಸು. ಸೊ ಅದಕ್ಕೆ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಹೀಗಿರುವಾಗ ಆದಷ್ಟು ಅನ್ಅಕಾಡೆಮಿ ಒಂದು ಬೆನಿಫಿಟ್ಸ್ ತೊಗೊಳ್ಳಿ. ಯಾಕೆಂದರೆ ತುಂಬ ಫ್ರೀ ಲೈವ್ ಕ್ಲಾಸಸ್ ಆಗ್ತಾ ಇರ್ತವೆ. ಕೇವಲ ನಂದು ಅಂತ ಅಲ್ಲ, ಇನ್ನೂ ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಬೇರೆ ಬೇರೆ ಎಜುಕೇಟರ್ಸ್ದು ಆಲ್ ಓವರ್ ಇಂಡಿಯಾ ಕ್ಲಾಸಸ್ಗಳಾಗ್ತಾ ಇರ್ತವೆ. ನಿಮಗೆ ಎಲ್ಲೋ ಒಂದು ಕಡೆ ಆ ಕ್ಲಾಸಸ್ಗಳನ್ನ ಕೇಳ್ತಾ ನಿಮ್ಮ ಜುಡಿಷಿಯಲ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗ್ಬೋದು ಹೇಳುವಂಥದ್ದು ನನ್ನ ಅನಿಸಿಕೆ. ಹಾಗೆ ಒಂದು ಸ್ಪೆಷಲ್ ಆಫರ್ ನಡೀತಾ ಇದೆ. ಆಫರ್ ವ್ಯಾಲಿಡ್ ಫ್ರಾಮ್ February 8th to February 10th. ಸೊ ಏನದು ಲಿಮಿಟೆಡ್ ಪೀರಿಯಡ್ ಆಫರ್ ಅಂದರೆ,
ನೀವು 12 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅದ್ರ ಜೊತೆಗೆ ಕಂಪ್ಲೀಟಾಗಿ 2 ತಿಂಗಳ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಸಿಗುತ್ತೆ. ಸೊ ನೀವು ನೋಡುವ ಹಾಗೆ ಒಂದು ತಿಂಗಳಿಗೆ ಸುಮಾರು 6,000 ಚಿಲ್ಲರೆ ಬೀಳುತ್ತೆ. ಸೊ ಅಂದರೆ ಸುಮಾರು 12,000 ಉಳಿತಾಯ ಆಗ್ತಾ ಹೋಗುತ್ತೆ. ಸೊ 1 ವರ್ಷ ತೊಗೊಂಡ್ರೆ. ಸೊ ಲಿಮಿಟೆಡ್ ಪೀರಿಯಡ್ ಆಫರ್. ಇದು ಯಾಕೆ 12 ತಿಂಗಳ ಸಬ್ಸ್ಕ್ರಿಪ್ಷನ್ ಅಂದರೆ, ಈಗ ನೀವು ಯಾರಾದರೂ ಲಾ ಸ್ಟೂಡೆಂಟ್ಸ್ ಇದ್ದರೆ 1 ಇಯರ್ ಡೀಟೇಲಾಗಿ ಪ್ರಿಪ್ರೇಷನ್ ಬೇಕು ಅಂತ ಇದ್ದರೆ ಹೊಸದಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ, ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಅಂತ. ಸೊ ತುಂಬ ಎಕ್ಸ್ಪರ್ಟ್ ಎಜುಕೇಟರ್ಸ್ಗಳು ಕಂಡಕ್ಟ್ ಮಾಡ್ತಾ ಇರುವಂಥ ಬ್ಯಾಚ್ ಇದು. ಸೊ ಅನಿಲ್ ಖನ್ನಾ ಸರ್ ಮೋರ್ ದ್ಯಾನ್ 300 ಜಡ್ಜಸನ್ನು ಪ್ರಿಪೇರ್ ಮಾಡಿರುವಂತಹ ಒಂದು ಎಜುಕೇಟರು. ಅವ್ರ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಎಜುಕೇಟರ್ಸ್ಗಳು ಕೂಡ ಜಾಯಿನ್ ಆಗಿ ಈ ಒಂದು ಬ್ಯಾಚನ್ನು 1 ಇಯರ್ ಲಾಂಗ್ ಬ್ಯಾಚ್ಗಳು. ಸೊ ಡೀಟೇಲಾಗಿ ಯಾರ್ಯಾರಿಗೆ ಪ್ರತಿಯೊಂದು ಒಂದು ಏನು ಹೇಳ್ತಾರೆ ಸಬ್ಜೆಕ್ಟ್ ಮೇಲೆ ಹಿಡಿತಬೇಕು ಅಂತ ಇರೋರಿಗೆ, ಸೊ ಹಿಂದಿ ಇಂಗ್ಲೀಷ್ ಯಾರ್ಯಾರಿಗೆ ಅರ್ಥ ಆಗುತ್ತೆ ಅವರು ಖಂಡಿತವಾಗಿಯೂ ಜಾಯಿನ್ ಆಗಿ. ನೀವು ಜಾಯಿನ್ ಆಗಲಿಕ್ಕೆ ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ, ನೀವು ಫ್ರೀ ಲೈವ್ ಕ್ಲಾಸ್ ಆದರೆ ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ ಫ್ರೀ ಕ್ಲಾಸಸ್ ಅನ್ಲಾಕ್ ಆಗುತ್ತೆ. ಅದೇ ಅಪರ್ಣಾ ಲಾ ಅಂತ ಪ್ಲಸ್ ಕೋರ್ಸ್ಗೆ ಹಾಕಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಆಫರ್ ಪೀರಿಯಡಲ್ಲಿ ಕೆಲಸ 20%, 22% ಡಿಸ್ಕೌಂಟ್ ಇದ್ದರೂ ಕೂಡ ಈ ಒಂದು ನನ್ನ ಕೋಡ್ ವ್ಯಾಲಿಡ್ ಇರುತ್ತೆ. ಓಕೆ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಅನ್ಅಕಾಡೆಮಿ ಜುಡಿಷರಿ ಸ್ಕಾಲರ್ಶಿಪ್ ಟೆಸ್ಟ್ ಆಲ್ರೆಡಿ 6ನೇ ತಾರೀಕಿಗೆ ಆಗಿತ್ತು. ಆದರೆ ತುಂಬ ಜನ ಕೇಳ್ತಾ ಇರೋದಕ್ಕೆ ಇನ್ನೊಂದು ಲಾಸ್ಟ್ ಚಾನ್ಸ್ ಅಂತ ಮತ್ತೊಂದು ಸಲ ಈ ಒಂದು ಅನ್ಅಕಾಡೆಮಿ ಜುಡಿಷರಿ ಸ್ಕಾಲರ್ಶಿಪ್ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿ. ಯಾಕೆಂದರೆ ಪ್ರೈಸಸ್ಗಳು ನೋಡಿ, iPhone 11, ಮ್ಯಾಕ್ಬುಕ್ ಏರ್, ಅಮೆಝಾನ್ ಎಕೋ ಡಾಟ್ ಮತ್ತು ಆ್ಯಪಲ್ ಏರ್ಪಾಡ್ ಇವೆಲ್ಲವೂ ಪಡೆಯುವಂಥ ಒಂದು ಸುವರ್ಣ ಅವಕಾಶ. ಸೊ ಟಾಪ್ 400 ರ್ಯಾಂಕ್ನವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದೇ ಟಾಪ್ 40 ರ್ಯಾಂಕ್ ಅವರಿಗೆ ಇವೆಲ್ಲವೂ ಕೂಡ ಸಿಗುತ್ತೆ. ಎಲ್ಲವೂ ಅಂದರೆ ಫಸ್ಟ್ ಪ್ರೈಸಿಗೆ ಮ್ಯಾಕ್ಬುಕ್ ಏರ್, ಸೆಕೆಂಡ್ ಪ್ರೈಸಿಗೆ iPhone 11 ಹಾಗೆ ಸಿಗ್ತಾ ಹೋಗುತ್ತೆ. ಸೊ 60 ನಿಮಿಷಕ್ಕೆ 50 ಕ್ವಶನ್ಗಳು. ಸೊ ಅದಕ್ಕೆ ಕೂಡ ನೀವು ಹೇಗೆ ಎನ್ರೋಲ್ ಆಗಬೇಕು ಅದರದ್ದು ಒಂದು ಲಿಂಕನ್ನು ಕೊಡ್ತೇನೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ನನ್ನ ವಿಡಿಯೋದಲ್ಲಿ ಎವ್ರಿ ಕ್ಲಾಸ್, ಎವ್ರಿ ಪ್ಲಸ್ ಕೋರ್ಸು, ಹಾಗೆ ನನ್ನ ಪ್ರೊಫೈಲ್, ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇವೆಲ್ಲವುಗಳ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದೇನೆ. ಸೊ ಅದನ್ನು ಸುಲಭವಾಗಿ ನಿಮಗೆ ಸಿಗುವ ಹಾಗೆ. ಸೊ ಪ್ರತಿಯೊಂದು ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ಏನು ಹೇಳುತ್ತೆ ಅಂತ. ಆದಷ್ಟು ನೀವು ಜುಡಿಷರಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರೋರು ಇದಕ್ಕೆ ನಿಮ್ಮ ಸಮಯವನ್ನು ತೆಗೆದಿಟ್ಕೊಂಡು ಇವೆಲ್ಲವೂ ಕೂಡ ಸ್ಟಡಿ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಇವೆಲ್ಲವೂ ಕೂಡ ಅಷ್ಟೇ ನಿಮಗೆ ಹೆಲ್ಪ್ ಆಗುತ್ತೆ ಜುಡಿಷರಿ ಪ್ರಿಪ್ರೇಷನ್ಗೆ. ಹಾಗೆ ಇನ್ನೂ ಒಂದು ಮುಖ್ಯವಾದ ಅವಕಾಶ ಇದೆ ನಿಮಗೆ. ಆಕ್ಸಲರೇಟ್ 2.0 ಮತ್ತು ಚಾಲೆಂಜಸ್ ಸೀರೀಸ್ ಅಂತ ಮಾಕ್ ಟೆಸ್ಟ್ಗಳು ಕಂಡಕ್ಟ್ ಆಗುವಂಥದ್ದು. ಸೊ ಪ್ರತಿದಿನ IPC ಹಾಗೆ ಕೋರ್ ಸಬ್ಜೆಕ್ಟ್ CRPC, CPC ನೀವು ಕಾಣುವ ಹಾಗೆ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ಮಾಕ್ ಟೆಸ್ಟ್ಗಳು ಕಂಡಕ್ಟ್ ಆಗ್ತಾ ಇರ್ತವೆ. ಸೊ ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಇದು. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಬೇಕಾಗುತ್ತೆ. ಸೊ ವೀಕ್ಲಿ ಬೇಸಿಸ್ ಸ್ಯಾಟರ್ಡೆ ಸಂಡೇ ಈ ಮಾಕ್ ಟೆಸ್ಟ್ಗಳು ಕಂಡಕ್ಟ್ ಆಗ್ತವೆ. ಸೊ ಇವು ಕೂಡ ನೀವು ಅಟೆಂಡ್ ಆಗ್ಬೋದು. ಫ್ರೀ ಲೈವ್ ಕ್ಲಾಸ್, ಫ್ರೀ ಲೈವ್ ಕ್ವಿಝಸ್. ಸೊ ಇದಕ್ಕೆ ಕೂಡ ನನ್ನ ಕೋಡ್ ವ್ಯಾಲಿಡ್ ಇರುತ್ತೆ. ಹಾಗೆ ಬ್ಯಾಚಸ್ಗಳು ಕೇವಲ ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಅಂತ ಅಲ್ಲ, ಇನ್ನೂ ತುಂಬ ಬ್ಯಾಚಸ್ಗಳು ಆಲ್ರೆಡಿ ಆನ್ಗೋಯಿಂಗ್ ಇದೆ. ಅವೆಲ್ಲವೂ ಕೂಡ ನಿಮಗೆ ಸೂಟ್ ಆಗೋಗೆ, ನಿಮಗೆ ಯಾವುದು ಸೂಕ್ತ ಆಗುತ್ತೆ, ಯಾವ ಎಜುಕೇಟರ್ಸ್ಗಳ ಬ್ಯಾಚ್ ಸರಿ ಆಗುತ್ತೆ ಅಂತ ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಇದು ಅಲ್ಲದೆ ಸಪ್ರೇಟ್ ನೀವು ಸಬ್ಜೆಕ್ಟ್ ವೈಸ್ ನೀವು ನೋಡ್ತೀರಿ ಅಂದರೆ, ನಂದು ಈಗ ರೀಸೆಂಟಾಗಿ 11th ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಮೇಲೆ 15 ಲೆಸನ್ಸ್ ಇರುವಂತಹ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷಲ್ಲಿ ಇರುತ್ತೆ, ಆದರೆ ನಿಮಗೆ ಅರ್ಥ ಆಗುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ಅದು ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ತಿಳಿಸ್ಕೊಡ್ತೇನೆ. ಸೊ 1 ತಿಂಗಳ ಸಬ್ಸ್ಕ್ರಿಪ್ಷನ್ನ ನೀವು ತೊಗೊಳ್ಬೋದು. ಸೊ ಇಲ್ಲಿ ನೀವು ಕಾಣುವಾಗೆ 1 ತಿಂಗಳಿಗಾದರೆ 6,875, ಆದರೆ 10% ಡಿಸ್ಕೌಂಟ್ ವ್ಯಾಲಿಡ್ ಇರುತ್ತೆ. ಅಥವಾ ಅದು ಬಿಟ್ಟು ನೀವು ಐಕಾನಿಕ್ ಕೋರ್ಸನ್ನು ತೊಗೊಳ್ಬೋದು. ಸೊ ಐಕಾನಿಕ್ ಕೋರ್ಸ್ ಅಂದರೆ ಏನು? ಮೇನ್ಸ್ ಎಕ್ಸಾಮ್ಸ್ಗೆ ಕಂಪ್ಲೀಟಾಗಿ ಫೋಕಸ್ಡ್ ಆಗಿ ಮಾಡುವಂಥ ಒಂದು ಕೋರ್ಸು. ಸೊ ಇದ್ರ ಜೊತೆಗೆ ನೀವು ಮೆಂಟರ್ಶಿಪ್, ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ, ಹೇಗೆ ಸ್ಟ್ರಾಟಜಿ, ನಿಮ್ಮ ಎಕ್ಸಾಮ್ ಸ್ಟ್ರಾಟಜಿ ಹೇಗಿರಬೇಕು, ಅವೆಲ್ಲವೂ ಕೂಡ ನಿಮಗೆ ಇದರಲ್ಲಿ ತಿಳಿಸ್ಕೊಡ್ಲಿಕ್ಕಾಗತ್ತೆ. ಹಾಗೆ ಪ್ಲಸ್ ಕೋರ್ಸಿಂದ ಎಲ್ಲ ಬ್ಯಾಚಸ್ ಜಾಯ್ನ್ ಆಗ್ಬೋದು, ಎಲ್ಲ ಕೋರ್ಸ್ಗಳನ್ನು ನೋಡ್ಬೋದು, ಆ ಎಲ್ಲ ಬೆನಿಫಿಟ್ಸು ಸಿಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಲೈವ್ ಮೆಂಟರ್ಶಿಪ್ಗೆ ಸ್ಲಾಟ್ಸ್ಗಳಿರ್ತವೆ. ನೀವು ಬುಕ್ ಮಾಡಿ ನಿಮ್ಮ ಮೆಂಟರ್ಸ್ಗಳ ಜೊತೆ ಮಾತಾಡ್ಬೋದು. ಕಂಪ್ಲೀಟಾಗಿ 1:1 ಸೆಷನ್ಸ್ಗಳು. ಸೊ 10 ಮಿನಿಟ್ಸ್, 18 ಮಿನಿಟ್ಸ್ ಹಾಗೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಸೆಷನ್ಸ್ ಟೈಮಿಂಗ್ಸ್ ಇರುತ್ತೆ. ನಿಮ್ಮ ಟೈಮಲ್ಲಿ ನೀವು ಯಾವ ಮೆಂಟರ್ಸ್ಗಳನ್ನು ಕೇಳ್ತೀರಿ ಅವ್ರ ಜೊತೆ ನೀವು ಮಾತಾಡ್ಬೋದು. ಸೊ ಅದಕ್ಕೆ ನಾನು ಬೆಸ್ಟ್ ಮೆಥಡ್ ಯಾವುದು ಹೇಳಿದ್ರೆ ಐಕಾನಿಕ್ 6 months ಕೋರ್ಸು. ಸೊ ಇದು ಕೇವಲ ಪ್ಲಸ್ ಸಬ್ಸ್ಕ್ರಿಪ್ಷನ್ ನಿಮಗೆ ಕಾಣ್ತಾ ಇರುವಂಥದ್ದು. ಐಕಾನಿಕ್ ಕೋರ್ಸ್ಗಾದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನಿಮ್ಮ ಆ್ಯಪಲ್ಲಿ ಕಾಣುವಂತಹ ಗೆಟ್ ಸಬ್ಸ್ಕ್ರಿಪ್ಷನ್ ಬಟನ್ ಕ್ಲಿಕ್ ಮಾಡಿದರೆ ಅದು ಕಂಪ್ಲೀಟಾಗಿ ನಿಮಗೆ ಎಷ್ಟು ಅಮೌಂಟ್ ಅಂತ ತೋರಿಸುತ್ತೆ. ಸೊ ನಾನು ಕೂಡ ಇಲ್ಲಿ ಹೇಳುವಂಥದ್ದು 6 ತಿಂಗಳಿಗೆ 36,500 ಆಗುತ್ತೆ.
ಅದ್ರ ಮೇಲೆ ನಿಮಗೆ 10% ಡಿಸ್ಕೌಂಟ್ ಆಗಿ ಒಂದು 3-4 ಸಾವಿರ ಡಿಸ್ಕೌಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ಜಾಯಿನ್ ಆಗ್ಬೋದು. ಈ ನನ್ನ ಕೋಡ್ ಹಾಕಿದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹಾಗೆ ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನೆಲ್ ಕೂಡ ಇದೆ. ಸೊ ಇದನ್ನು ನೀವು ಅಟೆಂಡ್ ಆಗ್ಬೋದು. ಕ್ಲಾಸಸ್ಗಳು ಕಂಡಕ್ಟ್ ಆಗ್ತವೆ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅಪರ್ಣ ಭಟ್ ಅಂತ. ಇದರಲ್ಲಿ ಕೂಡ ನಾನು ಕೆಲವೊಂದು ಕ್ಲಾಸ್ ನೋಟಿಫಿಕೇಷನ್ ಕಳಿಸ್ತೇನೆ. ಹಾಗೆ ಕೆಲವೊಂದು ನೋಟ್ಸ್ಗಳನ್ನು, ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕಳಿಸ್ತಾ ಇರ್ತೇನೆ. ಓಕೆ, ಸೊ ಹೀಗೆ ನನ್ನ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಲೆಕ್ಚರ್ ಸೀರೀಸನ್ನು ನೋಡ್ತಾ ಇರಿ. ಏನಾದರೂ ಡೌಟ್ಸ್ ಇದ್ದರೆ ನನ್ನ ಇಮೇಲ್ abhijnalawseries@gmail.com ಅದಕ್ಕೆ ನೀವು ಮೇಲ್ ಮಾಡಿ ಕೇಳ್ಬೋದು. ಹಾಗೆ ಇದೇ ರೀತಿಯಲ್ಲಿ ನನ್ನ ಚಾನಲನ್ನು ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇರಿ. ಆಲ್ರೆಡಿ 3000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿ. ನಿಮ್ಮ ಸಪೋರ್ಟ್, ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಹೀಗೆ ನಿರಂತರವಾಗಿ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.